ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ನಮ್ಮ ತೋಟದಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಕಿತ್ಕೊಂಡು ಬಂದುಬಿಟ್ಟು ಸೊಪ್ಪಿನ ಸಾರು ಮಾಡ್ತಾಯಿದ್ದಾರೆ. ನೋಡಿ, ಒಂದು ಬೀನ್ಸ್ ಸಿಕ್ಕಿದೆ, ಅದನ್ನು ತಂದೈತೆ. ಅಳಸಂದೆಕಾಯಿ, ಇದು ಸೊಪ್ಪು, ಈ ಕಾಯಿ, ಇದು ನುಗ್ಗೆ ಸೊಪ್ಪು ಎಲ್ಲ ಇಟ್ಬಿಟ್ಟು ಇವಾಗ ಸೊಪ್ಪು ಸಾರು ಮಾಡ್ತಾರೆ. ನಮ್ಮ ಕಡೆ ಇದನ್ನು ಸೊಪ್ಪಿನ ಸಾರು ಅಂತಾರೆ. ಅದನ್ನು ಮಾಡ್ತಾರೆ ಇವಾಗ. ಸಾರಿಗೆ ನೀರು ಕಾಯೋದಕ್ಕೆ ಇಟ್ಟಿದ್ದಾರೆ. ನೀರು ಈ ಥರ ಮಳ್ಳಿದ ಮೇಲೆ ಇವಾಗ ಅದಕ್ಕೆ ತೊಳೆದಿಟ್ಕೊಂಡಿರೋ ಹೆಸ್ರು ಕಾಳನ್ನು ನೋಡಿ ಫ್ರೆಂಡ್ಸ್, ಇವತ್ತು ಹೆಸ್ರು ಕಾಳು ಹಾಕ್ಬಿಟ್ಟು ಸೊಪ್ಪಿನ ಸಾರು ಮಾಡ್ತಾರೆ ನಮ್ಮಮ್ಮ. ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ಕಂಪ್ಲೀಟ್ ಅಡುಗೆ ಎಲ್ಲ ಒಲೆ ಮೇಲೆ. ಇದೊಂದು ಹಾಫ್ ಬೆಂದ ಮೇಲೆ ಆಮೇಲೆ ಸೊಪ್ಪು ಎಲ್ಲ ತರಕಾರಿ ಎಲ್ಲ ಹಾಕ್ಬಿಡುತ್ತೆ. ನೋಡಿ, ಒಂದು ಅರ್ಧ ಕಾಳು ಬೆಂದಿದೆ. ಇವಾಗ ನಮ್ಮಮ್ಮ ಹಚ್ಚಿಟ್ಕೊಂಡಿರೋದು ಹೀರೆಕಾಯಿ ಕಾಳು ಎಲ್ಲ ಹಾಕ್ತಾಯಿದೆ. ಮತ್ತು ಕ್ಲೀನ್ ಮಾಡಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಇಡ್ತಾಯಿದೆ. ಮತ್ತು ಇದೊಂದು ಸೊಪ್ಪು ಎಲ್ಲ ಮಿಕ್ಸ್ ಇಟ್ಬಿಟ್ಟಿದೆ. ಇದನ್ನು ಉಪ್ಪು ಹಾಕ್ಕೊಂಡು ಇವಾಗ ಬೇಯಿಸ್ಕೊಬಿಟ್ಟು ಆಮೇಲೆ ಮಸಾಲೆ ರುಬ್ಬಿಟ್ಟು ಸಾಂಬಾರು ಮಾಡ್ತಾರೆ. ಉಪ್ಪು ಹಾಕ್ತಿದ್ದಾರೆ ಇವಾಗ. ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಖಾರ ರುಬ್ಕೊಳ್ಳೋದೆ. ಸೊಪ್ಪಿನ ಸಾರಿಗೆ ಖಾರ ರುಬ್ಕೊಳ್ಳೋಕ್ಕೆ ಕಾಯಿ, ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ, ಬೇಯಿಸ್ಕೊಂಡಿರೋ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಟೊಮೊಟೊ, ಈ ರಸವನ್ನು ಹಾಕ್ಕೊಂಡು ಖಾರ ರುಬ್ಕೊಳ್ಳೋದು ಇವಾಗ ಸೊಪ್ಪಿನ ಸಾರಿಗೆ. ಖಾರ ರುಬ್ಕೊಂಡಾಯಿತು. ಇದನ್ನು ಸೊಪ್ಪು ಬೇಯಿಸಿರೋ ರಸದ ಜೊತೆ ಮಿಕ್ಸ್ ಮಾಡಿ ಸಾಂಬಾರಿಗೂ ಮತ್ತು ಸೊಪ್ಪು ಒಗ್ಗರಣೆ ಮಾಡಿಕೊಂಡು ಮುದ್ದೆ ಜೊತೆ ಊಟ ಮಾಡಿದ್ರೆ ತುಂಬ ಯಮ್ಮಿಯಾಗಿರುತ್ತೆ. ಇವಾಗ ಅದನ್ನು ಮಾಡೋಣ. ನೋಡಿ ಫ್ರೆಂಡ್ಸ್, ಎಮ್ಮಿ ಪಲ್ಯ ಸಾರು ರೆಡಿ. ಇವಾಗ ಬಿಸಿ ಮುದ್ದೆ ಜೊತೆ ತಿನ್ನೋದೆ. ಬಿಸಿ ಬಿಸಿ ಮುದ್ದೆ.